ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ವೈದು ಬ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ. ಎಲ್ರಿಗೂ ಗುಡ್ ಮಾರ್ನಿಂಗ್. ಹಾಗೆ ಇವತ್ತು ಗುರುವಾರ ಬೆಳಗಿನ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಸುಮಾರು ಆಗಲೇ 7 ಗಂಟೆ 7:30 ಹತ್ತತ್ರ ಆಗಿದೆ. ಬಾಗಿಲೆಲ್ಲ ತೊಳೆದು ರಂಗೋಲಿ ಎಲ್ಲ ಬಿಟ್ಬಿಟ್ಟು ಬಂದಿದ್ದೀನಿ. ಇವತ್ತು ಅಷ್ಟೇ ಮಾಡಿರೋದು, ಏನು ಮೆಟ್ಲೇನು ತೊಳೆಯೋಕೆ ಹೋಗಿದ್ದಿಲ್ಲ. ಮೊನ್ನೆ ಯುಗಾದಿ ಹಬ್ಬದ ದಿವಸ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಲ್ಲ, ಅದಕ್ಕೆ ಏನು ಕ್ಲೀನ್ ಮಾಡೋಕ್ಕೆ ಹೋಗಿರಲಿಲ್ಲ. ಜಸ್ಟ್ ಬಾಗಿಲು ತೊಳೆದ್ಬಿಟ್ಟು ರಂಗೋಲಿ ಹಾಕ್ಬಿಟ್ಟು ಬಂದಿದ್ದೀನಿ. ಹಂಗೆ ನಮ್ಮ ಅಮ್ಮಂಗೆಲ್ಲ ಕಾಫಿ ಎಲ್ಲ ಇಟ್ಕೊಟ್ಟು ನಾನು ಹಂಗೆ ಕಾಫಿ ಮಾಡ್ಕೊಂಡು ಕುಡಿದು ಇವಾಗ ಸ್ಟವೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಸ್ಟವೆಲ್ಲ ಗಲೀಜಾಗ್ಬಿಟ್ಟಿತ್ತು. ಮತ್ತು ನೆನ್ನೆ ವಿಶಾಲ್ ಹೋಗಿದ್ವಿ. ಸಂಜೆ ಬಂದು ಊಟ ಮಾಡಿಬಿಟ್ಟು ಅಷ್ಟೇ ಮಲ್ಕೊಂಡಿರೋದು, ಇನ್ನೇನು ಮಾಡಿರಲಿಲ್ಲ. ನೆನ್ನೆ ಬಿರಿಯಾನಿ ಮಾಡಿದ್ದು ಅದೆಲ್ಲ ಇತ್ತಲ್ಲ, ಸಾಂಬಾರ್ದು ಎಲ್ಲನೂ ಬೆಳಗ್ಗೆ ಎದ್ದುಬಿಟ್ಟು ಎಲ್ಲನೂ ತೊಳೆದು ಚೆಲ್ಲಿ ಅದೆಲ್ಲ ತೊಳೆದ್ಬಿಟ್ಟು ಎಷ್ಟೊಂದು ಪಾತ್ರೆ ಆಗ್ಬಿಟ್ಟಿತ್ತು. ಅದೆಲ್ಲ ತೊಳೆದಾದ್ಮೇಲೆ ಇದೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಸ್ಟವೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಗುರುವಾರ ಅಲ್ವಾ, ಪೂಜೆ ಇರುತ್ತೆ, ಅದಕ್ಕೇ ಇವಾಗ ಸ್ಟವೆಲ್ಲ ನೀಟಾಗೆಲ್ಲ ಒರೆಸ್ಕೊಂಡು ಕ್ಲೀನ್ ಮಾಡಿಕೊಂಡು ಆಮೇಲೆ ಇನ್ನು ಮಿಕ್ಕಿದ ಕೆಲಸಗಳನ್ನೆಲ್ಲ ಸ್ಟಾರ್ಟ್ ಮಾಡ್ಕೊತೀನಿ. ಬೆಳಗ್ಗೆನೇ ಎಲ್ಲ ಕಾಫಿ ಎಲ್ಲ ಆಯಿತು. ನಮ್ಮ ಅಮ್ಮಂಗೂ ಕಾಫಿ ಮಾಡಿಕೊಟ್ಟು ನಾನು ಕಾಫಿ ಎಲ್ಲ ಮಾಡ್ಕೊಂಡು ಕುಡ್ದಾಯಿತು. ಇವತ್ತು ಪೂಜೆ ನಾನು ಇವಾಗೇನು ಬೆಳಗ್ಗೆನೇ ಏನು ಪೂಜೆ ಮಾಡೋಕ್ಕೆ ಹೋಗೋದಿಲ್ಲ, ನಮ್ಮ ಮನೆಯವರೇ ಮಾಡ್ಕೊತಾರೆ. ದೇವ್ರ ಸಾಮಾನೇನು ತೊಳೆಯೋದಿಲ್ವಲ್ಲ, ಅದಕ್ಕೇ ಅವರೇ ಮಾಡ್ತಾರೆ. ಆಮೇಲೆ ಸಂಜೆ ನಾನು ಸ್ನಾನ ಮಾಡ್ಕೊಂಡು ಆಮೇಲೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡಿ, ಇವಾಗ ದಿವಾನ್ ಕಾಟ್ ಮೇಲೆ ಎಲ್ಲನೂ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಧೂಳೆಲ್ಲ ಕೊಡ್ವಿ. ಬೆಳಗ್ಗೆ ಇವತ್ತು ಸಿಕ್ಕಾಪಟ್ಟೆ ಕೆಲಸ ಐತೆ. ನನಗೇನಂದರೆ ನಾನ್ ವೆಜ್ದೆಲ್ಲ ಇತ್ತಲ್ಲ, ಅದನ್ನೆಲ್ಲ ತೊಳೆದ್ಬಿಟ್ಟು ಕ್ಲೀನ್ ಮಾಡ್ಕೊಂಬಿಟ್ರೆ ಒಂಥರ ಸಮಾಧಾನ ಇರುತ್ತೆ. ಗುರುವಾರ ಇರೋದ್ರಿಂದ ನಾನು ನೆನ್ನೆ ಇದಕ್ಕೆ ಹೋಗಿದ್ರಿಂದ, ವಿಶಾಲ್ ಹೋಗಿದ್ರಿಂದ ಏನು ಮಾಡ್ಕೊಳ್ಳಿಲ್ಲ. ಅಲ್ಲಿಂದ ಬಂದೇ ಸಾಕಾಗಿತ್ತು. ಇವಾಗ ನೋಡಿ, ಅದೆಲ್ಲ ದಿವಾನ್ ಕಾಟೆಲ್ಲ ಕ್ಲೀನ್ ಮಾಡಿಕೊಂಡು ಫರ್ನಿಚರ್ ಕವರ್ಗಳೆಲ್ಲನೂ ತೆಗೆದುಬಿಟ್ಟು ಅದೆಲ್ಲ ಮತ್ತೆ ಎಲ್ಲ ಹಾಕಿ ಇವಾಗೆಲ್ಲ ಕಸ ಎಲ್ಲ ಗುಡಿಸ್ಕೊತಾ ಇದ್ದೀನಿ. ಕಸ ಗುಡಿಸಿ ಹಂಗೆ ನೆಲ ಎಲ್ಲ ಒರೆಸ್ಕೊಬೇಕು. ನೆಲ ಒರೆಸಿದ್ರೆ ಮುಗೀತು. ಆಮೇಲೆ ನಮ್ಮ ಮನೆಯವ್ರು ಪೂಜೆ ಮಾಡ್ಕೊತಾರೆ. ಇನ್ನು ಟಿಫನ್ ಮಾಡಿದ್ರೆ ಇನ್ನು ಸಂಜೆ ಮೇಲೆ ನಾನೆಲ್ಲ ಅಡುಗೆ ಎಲ್ಲ ಮಾಡಿಟ್ಬಿಟ್ಟು ಸ್ನಾನಕ್ಕೆ ಹೋಗ್ಬಿಟ್ಟು ಹಂಗೆ ಪೂಜೆ ಮಾಡಿಬಿಟ್ಟು ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಯಾವ ರೀತಿ ಹೋಗುತ್ತೆ ಅಂತ. ನೋಡಿ, ಇವಾಗೆಲ್ಲ ಕಸ ಎಲ್ಲ ಕ್ಲೀನಾಗಿ ಎಲ್ಲ ಕಸ ಎಲ್ಲ ಗುಡಿಸ್ಕೊತಾ ಇದ್ದೀನಿ. ಗುರುವಾರ ಆದರೂ ಅಷ್ಟೇ ನಾರ್ಮಲ್ ರೊಟೀನೇ ಇದೇ ಇರುತ್ತೆ. ಯಾವಾಗಲೂ ಕ್ಲೀನಾಗಿ ಗುಡಿಸ್ಕೋಬೇಕು, ಒರೆಸ್ಕೊಬೇಕು, ಡೈಲಿ ಇದೇನೇ. ಟಿಫನ್ ಮಾಡಿಕೊಂಡು ಆಫೀಸ್ಗೆ ಕೊಡಬೇಕಿತ್ತು. ಇವತ್ತೇನು ಆಫೀಸ್ಗೇನು ಹೋಗೋ ಅಷ್ಟಿಲ್ಲ. ಆದರೆ ನಮ್ಮ ಮನೆಯವ್ರು ಪೂಜೆ ಮಾಡಬೇಕಲ್ಲ, 9 ಗಂಟೆ ಅಷ್ಟರಲ್ಲೆಲ್ಲನೂ ಅವರು 9:15 ಅಷ್ಟರಲ್ಲೆಲ್ಲ ಹೋಗಬೇಕು. ಸೊ ಅದಕ್ಕೆ ಬೇಗ ಎಲ್ಲನೂ ಕ್ಲೀನ್ ಮಾಡ್ಕೊಂಡು ಕೊಡಬೇಕು. ಇನ್ನು ನಾನು ಹಂಗೆ ಬಿಟ್ಟಿರೋ ಸಂಜೆ ತನಕನೂ ಹಂಗೆ ಇರುತ್ತೆ. ಕ್ಲೀನ್ ಮಾಡ್ಕೊಂಡು ಅವಾಗೆಲ್ಲ ಮಾಡೋದಕ್ಕಿಂತ ಇವಾಗೆಲ್ಲ ಕ್ಲೀನ್ ಮಾಡ್ಕೊಂಡು ಕೊಟ್ಬಿಟ್ರೆ ಆಮೇಲೆ ಅವ್ರು ಪೂಜೆ ಮಾಡಿಕೊಂಡು ಅವ್ರ ಪಾಡ್ಗೆ ಅವ್ರು ಆಫೀಸ್ಗೆ ಹೋಗ್ತಾರೆ. ಆಮೇಲೆ ನಾನು ಬಟ್ಟೆ ಎಲ್ಲ ಇದ್ದಾವೆ ಸ್ವಲ್ಪ, ಅವನ್ನೆಲ್ಲನೂ ವಾಷಿಂಗ್ ಮಿಷಿನ್ಗೆ ಹಾಕ್ಕೊಂಡು ಆಮೇಲೆ ಮಿಕ್ಕಿದ ಕೆಲಸ ಅಡುಗೆ ಎಲ್ಲ ಮಾಡ್ಕೊಬೇಕು. ಅದೆಲ್ಲ ಆಮೇಲೆ ಮಾಡ್ಕೊತೀನಿ. ಇವಾಗ ಸದ್ಯಕ್ಕೆ ನೋಡಿ ಎಲ್ಲನೂ ಕಸ ಎಲ್ಲ ಗುಡಿಸ್ದೆ ನೀಟಾಗಿ. ಹಾಗೆ ಇವಾಗ ನೆಲ ಎಲ್ಲ ಒರೆಸ್ಕೊಂಬಂದೆ. ಇವಾಗ ಬಾಗಿಲಿಗೆಲ್ಲ ಅರಿಶಿನ ಕುಂಕುಮ ಮಾಡ್ತಾಯಿದ್ದೀನಿ. ಹಂಗೆ ಪಾರ್ಕಿಂಗು ಇವತ್ತು ಒರೆಸ್ಕೊಂಬಿಟ್ಟೆ. ಯಾವಾಗೂ ಒಂದು ದಿವಸ ಒರೆಸ್ಕೊತೀನಿ, ಒಂದು ದಿವಸ ತೊಳಿತೀನಿ. ಇವತ್ತೇನು ತೊಳೆಯೋಕೆ ಹೋಗಿಲ್ಲ, ಲೇಟಾಗಿ ಹೋಗ್ಬಿಟ್ಟಿತ್ತಲ್ಲ, ಆ ಚೈನೆಲ್ಲ ತೊಳ್ಕೊಂಡು ಏನು ಇದು ಮಾಡೋದು ಅಂದ್ಬಿಟ್ಟು ಪಾರ್ಕಿಂಗೆಲ್ಲ ಒರೆಸ್ಕೊಂಡೆ. ಬಾಗಿಲು ಮಾತ್ರ ಆಚೆ ತೊಳೆದಿದ್ದಷ್ಟೇ. ಇವಾಗ ನೋಡಿ ಅರಿಶಿನ ಕುಂಕುಮ ಎಲ್ಲ ಇಡ್ತಾಯಿದ್ದೀನಿ. ಅರಿಶಿನ ಕುಂಕುಮ ಎಲ್ಲ ಇಟ್ಬಿಟ್ರೆ ಮುಗೀತು. ಇವಾಗೆಲ್ಲ ಕೆಲಸನೂ ಮುಗೀತು. ಆಮೇಲಿಂದ ಟಿಫನ್ ಮಾಡ್ಕೊಂಡು ಕೊಡೋದಷ್ಟೇ ಇರೋದು. ಇನ್ನು ಮಿಕ್ಕಿದ ಕೆಲಸ ಆಮೇಲೆ ಮಾಡ್ಕೊತೀನಿ. ಇಷ್ಟ ಆದರೆ ಅವ್ರು ಪೂಜೆ ಮಾಡ್ಕೊತಾರೆ. ಇನ್ನು ನಾನು ಟಿಫನ್ ಕೆಲಸ ಮಾಡಿಕೊಂಡ್ರೆ ಮುಗಿಯುತ್ತೆ ಅಷ್ಟೇ. ಇವಾಗ ನೋಡಿ ಅನ್ನಕ್ಕೆ ಇಟ್ಕೊತಾ ಇದ್ದೀನಿ. ಇವತ್ತೇನು ಮಾಡೋದಿಲ್ಲ, ಪುಳಿಯೋಗರೆ ಅಷ್ಟೇ ಮಾಡ್ಕೊತೀನಿ. ಸ್ವಲ್ಪ ಟೈಮ್ ಆಗಿದೆಯಲ್ಲ, ಅದಕ್ಕೇ ಇದನ್ನು ಮಾಡ್ಕೊಂಬಿಟ್ರೆ ಮುಗಿಯುತ್ತೆ. ಹಾಗೆ ನೆನ್ನೆ ವಿಶಾಲ್ ಹೋಗಿ ಡ್ರೆಸ್ಗಳೆಲ್ಲ ತಂದಿದ್ದೆ, 1-2 ಜೊತೆ ಡ್ರೆಸ್ ತಂದಿದ್ದೆ. ಅದನ್ನೆಲ್ಲನೂ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡಿ, ಇವಾಗೆಲ್ಲನೂ ಅಕ್ಕಿ ತೊಳಿತಾ ಇದ್ದೀನಿ. ಅನ್ನಕ್ಕೆ ಇಟ್ಬಿಟ್ಟು ಇನ್ನು ನನ್ನ ತಂಗಿ ಮಾಡ್ಕೊಂಬಂದಿದ್ದು ಗೊಜ್ಜು ಅಂತ ಹೇಳಿದ್ನಲ್ಲ, ಅದಕ್ಕೇನೆ ಒಗ್ಗರಣೆ ಕೊಟ್ಕೊತೀನಿ ಅಷ್ಟೇ. ಪುಳಿಯೋಗರೆ ಆಗೋಗುತ್ತೆ ಬೇಗನೆ. ಅಂದರೆ ನಮ್ಮ ಮನೆಯವ್ರು ಆಲ್ರೆಡಿ ಸ್ನಾನಕ್ಕೆ ಹೋಗಿ ದೇವ್ರ ಸಾಮಾನು ಅಂದರೆ ದೇವ್ರ ಮನೇಲಿ ಎಲ್ಲನೂ ಪೂಜೆ ಮಾಡೋಕ್ಕೆ ರೆಡಿ ಮಾಡ್ಕೊತಾಯಿದ್ರು. ನಾನು ಅಷ್ಟರಲ್ಲಿ ಟಿಫನ್ ಮಾಡಬೇಕಲ್ಲ, ಇನ್ನೇನು ಬೇರೆ ಮಾಡೋದಕ್ಕಾಗೋದಿಲ್ವಲ್ಲ, ಅದಕ್ಕೆ ಈ ಕಡೆ ಅನ್ನಕ್ಕೆ ಇಟ್ಕೊಂಡ್ರೆ ಬೇಗ ಅನ್ನ ಆಗೋಗುತ್ತೆ. ಆ ಕಡೆ ಇನ್ನು ಹೆಂಗೂ ಗೊಜ್ಜು ಅಂತೂ ರೆಡಿ ಇದೆಯಲ್ವ, ಸುಮ್ಮನೆ ಒಗ್ಗರಣೆ ಹಾಕ್ಕೊಳ್ಳೋದು, ಅದಕ್ಕೆ ಬೇಗ ಈಸಿಯಾಗುತ್ತೆ ಅಂದ್ಬಿಟ್ಟು ಮಾಡ್ಕೊತಾ ಇದ್ದೀನಿ. ಇವಾಗ ನೋಡಿ ಅನ್ನಕ್ಕೆಲ್ಲ ಇಟ್ಟಾಯಿತು. ಇನ್ನೊಂದು ಕಡೆ ಗೊಜ್ಜು ರೆಡಿ ಮಾಡ್ಕೊತೀನಿ. ಆದರೆ ಆಗೋಗುತ್ತೆ. ಇನ್ನು ಅವರು ಪೂಜೆ ಮಾಡಿ ಬರೋ ಅಷ್ಟರಲ್ಲಿ ಈ ಕಡೆ ಅನ್ನನೂ ಆಗಿರುತ್ತೆ, ಆ ಕಡೆ ಗೊಜ್ಜು ರೆಡಿಯಾಗಿರುತ್ತೆ. ಹಂಗೆ ಕಲ್ಸ್ಕೊಂಡು ಕೊಟ್ಬಿಟ್ರೆ ಮುಗಿಯುತ್ತೆ. ನೋಡಿ, ಇನ್ನೊಂದು ಕಡೆ ನಾನು ಇವಾಗ ಕರ್ಬೇವಿನ ಸೊಪ್ಪಿರಲಿಲ್ಲ, ಎಷ್ಟು ಚೆನ್ನಾಗಿ ಬೆಳೆದಿದೆ. ಇವಾಗಂದರೆ ಬೇಸಿಗೆ ಅಲ್ವಾ, ಅದಕ್ಕೆ ಚೆನ್ನಾಗಿ ಬೆಳೀತಿದೆ. ನಾನು ಒಂದೊಂದೇ ಕಟ್ ಮಾಡ್ಕೊತಾ ಇದ್ದೀನಿ. ನನಗೆ ಒಂಥರ ಬೇಜಾರಾಗ್ತೈತೆ ಇಷ್ಟು ಚೆನ್ನಾಗಿರೋ ಗಿಡದಲ್ಲಿ ಕೀಳ್ತಾ ಇರೋದಕ್ಕೆ.
ನೆನ್ನೆ ಒಂದು ಸಲ ಕಿತ್ತಿದ್ದೆ, ಇವತ್ತೊಂದು ಸಲ ಕಿತ್ಕೊಂಡಿದ್ದೀನಿ. ಯಾಕಂದರೆ ಇದು ಪುಳಿಯೋಗರೆಗೆ ಬೇಕಲ್ಲ, ಅದಕ್ಕೇ ಇರಲಿಲ್ಲ ನಮ್ಮ ಮನೇಲಿ. ಎಲ್ಲ ಒಣಗೋಗಿತ್ತು ಕರ್ಬೇವಿನ ಸೊಪ್ಪು. ಇದು ಹಸಿದು ಹಾಕೋಣ ಅನ್ಬೋದು, ಹಸಿದು ಹಾಕೋಣ ಅಂದ್ಬಿಟ್ಟು ಹೋಗಿ ಎಲ್ಲ ಕಿತ್ಕೊಂಬಂದಿದ್ದೀನಿ ಒಂದು. ಮತ್ತು ಇವಾಗ ನೋಡಿ ವೆದರ್ ಯಾವ ಥರ ಇದೆ ಅಂತ, ಒಂಥರ ಮೋಡ ಮುಚ್ಕೊಂಡಂಗಿದೆ. ಇದಾಗಲೇ 8:15 ಹತ್ತತ್ರ, 8:15 9 ಗಂಟೆ ಹತ್ತತ್ರ ಇದು. ಈ ಥರ ಇದೆ ವೆದರು, ಮಳೆ ಬರೋ ಥರ ಇದೆ. ಏನೋ ಮೊಬೈಲಲ್ಲಿ ಮಳೆ ಬರುತ್ತೆ 45% ಅಂತ ಏನೋ ಹೇಳಿದ್ದಾರೆ, ನೋಡಬೇಕು ಯಾವ ಥರ ಅಂತ. ನೋಡಿ ಈ ಥರ ಇದೆ ವೆದರ್ ಎಲ್ಲನೂ, ಒಂಥರ ಮೋಡ ಮುಚ್ಕೊಂಡಂಗೆ. ಬೆಳಗ್ಗೆ ಹೊತ್ತು ಯಾವಾಗ್ಲೂ ಬಿಸಿಲು ಸ್ಟಾರ್ಟ್ ಆಗಿಬಿಟ್ಟಿರೋದು 9 ಗಂಟೆ ಅಷ್ಟರಲ್ಲಿ. ಆಗಲೇ ಎಷ್ಟು ಬಿಸಿಲಿರೋದು, ಇವತ್ತೇನು ಬಿಸಿಲಿಲ್ಲ. ವೆದರ್ ಅಂತೂ ಕೂಲಾಗಿದೆ, ಚೆನ್ನಾಗಿದೆ ವೆದರು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ವೆದರ್ ಅಂತೂ. ಇದೆಲ್ಲ ಮುಗಿಸ್ಕೊಂಡು ಇವಾಗ ಕೆಳಗಡೆ ಒಂದೇ ಒಂದು ವೀಡಿಯೋ ತೊಗೊಳ್ಳೋಣ ಅಂದ್ಬಿಟ್ಟು ತೊಗೊಂಡೆ ಅಷ್ಟೇ. ಈ ಥರ ಇತ್ತಲ್ಲ ವೆದರ್, ಅದಕ್ಕೆ. ಇವಾಗ ನೋಡಿ ಇನ್ನೊಂದು ಕಡೆ ಸ್ಟವ್ ಹಚ್ಕೊಂಡು ಎಣ್ಣೆ ಬಿಸಿ ಇಟ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ಸಾಸಿವೆ ಹಾಕ್ಕೊಂಡು, ಮಾಮೂಲಿ ಅದು ಆಲ್ರೆಡಿ ಪುಳಿಯೋಗರೆ ರೆಡಿಯಾಗಿದೆ, ಬರೀ ಒಗ್ಗರಣೆ ಹಾಕ್ಕೊಳ್ಳೋದಷ್ಟೇ ಅಲ್ವಾ, ಇನ್ನೇನು ಅಂಥ ಕೆಲಸ ಏನಿರೋಲ್ಲ. ನೋಡಿ ಇವಾಗ ಸಾಸಿವೆ ಎಲ್ಲ ಸಿಡಿದ ಮೇಲೆ ಕಡಲೆಬೀಜ ಮತ್ತು ಕಡಲೆಬೇಳೆ ಹಾಕ್ಕೊತಾ ಇದ್ದೀನಿ. ಅದಷ್ಟು ಚೆನ್ನಾಗಿ ಫ್ರೈ ಆದ ತಕ್ಷಣ ಕರ್ಬೇವಿನ ಸೊಪ್ಪು ಸ್ವಲ್ಪ ಹಾಕ್ಕೊತೀನಿ, ಒಂದು ಸ್ವಲ್ಪ ಎಳ್ಳು ಹಾಕ್ಕೊತೀನಿ. ಇದು ಒಣಕೊಬ್ಬರಿ ಇಲ್ಲ, ಖಾಲಿ ಆಗಿಬಿಟ್ಟಿದೆ, ಅದಕ್ಕೆ ಅದನ್ನೇನು ಹಾಕೋಕೆ ಹೋಗ್ತಿಲ್ಲ. ಮತ್ತು ಬ್ಯಾಡಗಿ ಮೆಣಸಿನ್ಕಾಯೂ ಇಲ್ಲ, ಎರಡೂ ತರಬೇಕು. ನೋಡೋಣ ಯಾವಾಗ ಹೋಗೋಕ್ಕೆ ಇದು ಮಾಡ್ತಾಯಿದ್ದೀನಿ. ಎಲ್ಲೂ ಹೊರಗಡೆ ಹೋಗ್ತೀನಿ ಮರ್ತೋಗುತ್ತೆ ತರೋದು. ನೋಡಿ ಇವಾಗ ಕರ್ಬೇವಿನ ಸೊಪ್ಪು ಹಾಕ್ಕೊತಾ ಇದ್ದೀನಿ. ಇವಾಗ ಅವಳು ಗೊಜ್ಜು ಕೊಟ್ಟಿದ್ದಲ್ಲ, ನನ್ನ ತಂಗಿ ಗೊಜ್ಜು ಕೊಟ್ಟಿದ್ಲು, ಅದನ್ನೇ ಹಾಕ್ಕೊತಾ ಇದ್ದೀನಿ. ಅದನ್ನ ಹಾಕ್ಕೊಂಡು ಮಿಕ್ಸ್ ಮಾಡಿಬಿಟ್ರೆ ಮುಗೀತು, ಪುಳಿಯೋಗರೆ ರೆಡಿ. ಬೇಗ ಆಗೋಗುತ್ತೆ. ಪುಳಿಯೋಗರೆ ಗೊಜ್ಜಿದ್ದಕ್ಕೆ ಬೇಗ ಆಯಿತು. ಇಲ್ಲಾಂದರೆ ಇನ್ಸ್ಟೆಂಟ್ ಪುಳಿಯೋಗರೆ ಪುಡಿ ತರ್ತೀನಿ, ಅದನ್ನು ಅನ್ನಕ್ಕೆ ಹಾಕ್ಬಿಟ್ಟು ಡೈರೆಕ್ಟಾಗಿ ಕಲಿಸ್ಕೊಟ್ಬಿಡ್ತೀನಿ. ಇವಾಗ ಈ ಕಡೆ ಗೊಜ್ಜು ರೆಡಿ ಆಯಿತು, ಆ ಕಡೆ ಅನ್ನನೂ ಕೂಗೋಗ್ಬಿಡುತ್ತೆ ಬೇಗನೆ. ಅಷ್ಟರಲ್ಲಿ ನಮ್ಮ ಮನೆಯವರು ರೆಡಿ ಆಗಿಬಿಡ್ತಾರೆ, ಹಾಕ್ಕೊಡೋದಕ್ಕೆ ಸರಿ ಹೋಗುತ್ತೆ. ಅದಕ್ಕೇ ಈ ಥರ ಮಾಡಿದೆ, ಇಲ್ಲಾಂದರೆ ಬೇರೆ ಏನೋ ಟಿಫನ್ ಮಾಡ್ಬೋದಾಗಿತ್ತು. ಒಂದೊಂದು ದಿವಸ ಒಂದೊಂದು ಥರ, ಏನೂ ಮಾಡೋಕ್ಕಾಗೋದಿಲ್ಲ. ಇವಾಗ ನೋಡಿ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ತಿರುಗಿಸ್ತಾ ಇದ್ದೀನಿ. ಗೊಜ್ಜಂತೂ ರೆಡಿ. ಟೇಸ್ಟ್ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು, ಯಾಕಂದರೆ ಮನೆ ಪುಳಿಯೋಗರೆ ಅಲ್ವಾ, ಚೆನ್ನಾಗಿರುತ್ತೆ. ಅದು ಗೊಜ್ಜಂತೂ ಹೋದ ಶನಿವಾರ ಮಾಡ್ಕೊಂಬಂದಿದ್ದವಳು. ಗೊಜ್ಜು ಎಷ್ಟು ದಿವಸ ಅಂದರೆ ಜಾಸ್ತಿ ಅಂದರೆ ಇಟ್ಟು ಮಾಡ್ಕೊತಿದ್ದು, ಇನ್ನೂ ಟೇಸ್ಟ್ ಚೆನ್ನಾಗಿ ಬರ್ತಾ ಇರುತ್ತದು. ಗೊಜ್ಜಂತೂ ಸೂಪರಾಗಿತ್ತು. ಇವಾಗ ನೋಡಿ ಅದು ಗೊಜ್ಜೆಲ್ಲ ರೆಡಿ ಆಯಿತು. ಆಮೇಲೆ ಇವಾಗ ನಮ್ಮ ಮನೆಯವ್ರಿಗೆ ಎಲ್ಲನೂ ಕಲಿಸ್ಬಿಟ್ಟು ರೆಡಿ ಮಾಡಿ ಕೊಡಬೇಕು. ಇವಾಗ ನೋಡಿ ಅದು ಗೊಜ್ಜೆಲ್ಲ ರೆಡಿ ಆಗಿತ್ತು. ಇವಾಗ ಸ್ಟವೆಲ್ಲ ಒರೆಸ್ಕೊತಾ ಇದ್ದೀನಿ, ಸಿಕ್ಕಾಪಟ್ಟೆ ಎಣ್ಣೆ ಆಗೋಗಿತ್ತದು. ಇದು ಸಾಸಿವೆ ಎಲ್ಲ ಸಿಡಿದ್ಬಿಟ್ಟು ಎಲ್ಲನೂ ಜಾಸ್ತಿ ಎಣ್ಣೆ ಆಗಿಬಿಟ್ಟಿತ್ತು. ಬೆಳಗ್ಗೆ ಎಲ್ಲ ಒರೆಸಿದ್ದೆ, ತಿರುಗಿ ಇವಾಗ ಇಷ್ಟು ಗಲೀಜಾಯ್ತಲ್ಲ, ಅದಕ್ಕೆ ಹಂಗೆ ಒರೆಸ್ಕೊಂಬಿಡೋಣ ಅಂತ ಒರೆಸ್ಕೊತಾ ಇದ್ದೀನಿ. ಇದೆಲ್ಲ ಒರೆಸಿ ಕ್ಲೀನ್ ಮಾಡಿಕೊಂಡು ನಮ್ಮ ಮನೆಯವರು ಪೂಜೆ ಮಾಡಿದರು. ಅವ್ರು ಪೂಜೆ ಮಾಡಿರೋ ತೋರಿಸ್ತೀನಿ ನೋಡಿ. ಈ ಥರ ಇದೆ, ಪೂಜೆ ಎಲ್ಲ ಮಾಡಿ ಮುಗಿಸಿದ್ರು. ನಾನು ಸಂಜೆ ಮೇಲೆ ಪೂಜೆ ಮಾಡ್ತೀನಿ. ನಾನು ಎವ್ರಿ ಗುರುವಾರ ಯಾವಾಗೂ ನಾನೆಲ್ಲ ಬೆಳಗ್ಗಿನ ಜಾವನೇ ಎದ್ಬಿಟ್ಟು ಕೆಲಸ ಎಲ್ಲ ಮಾಡಿಬಿಟ್ಟು ಪೂಜೆ ಮಾಡ್ಕೊಂಬಿಡ್ತಿದ್ದೆ. ಇವತ್ತೇನು ದೇವ್ರ ಸಾಮಾನು ತೊಳೆಯೋದಿಲ್ವಲ್ಲ, ಮತ್ತು ಮನೇಲಿದ್ದೀನಿ, ಸೋಂಬೇರಿತನ ಒಂದು ಸ್ವಲ್ಪ. ಸಂಜೆನೇ ಸ್ನಾನ ಮಾಡಿಕೊಂಡು ಫ್ರೆಶ್ಶಾಗಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ಆ ಥರ ಅಂದ್ಕೊಂಡಿದ್ದೀನಿ. ನೋಡಿ ಈ ಥರ ಪೂಜೆ ಮಾಡಿದ್ದಾರೆ. ನಾವು ಭಾನುವಾರ ಏನು ದೇವ್ರ ಸಾಮಾನು ತೊಳೆದಿರಲಿಲ್ಲ ಅಂದರೆ ಇವತ್ತು ದೇವ್ರ ಸಾಮಾನು ತೊಳೆದ್ಬಿಟ್ಟು ಪೂಜೆ ಮಾಡ್ತಿದ್ದೆ. ಇನ್ನೂ ಒಂದು ವಾರನೂ ಆಗಿಲ್ವಲ್ಲ, ಅದಕ್ಕೆ ಏನು ದೇವ್ರ ಸಾಮಾನು ತೊಳೆಯೋಕೆ ಹೋಗಿಲ್ಲ. ನೆಕ್ಸ್ಟ್ ವೀಕು ತೊಳಿತೀನಿ. ಇವತ್ತೆಲ್ಲ ನೋಡಿ ಈ ಥರ ಮಾಡಿದ್ದಾರೆ ಪೂಜೆ. ಏನು ಒಂದು ಸ್ವಲ್ಪ ಏನು ಗಲೀಜಾಗಿಲ್ಲ, ದೇವ್ರ ಸಾಮಾನೇನು ಕ್ಲೀನಾಗೇ ಇದೆ. ಇವತ್ತು ನೋಡಿ ಈ ಥರ ಇದೆ ಪೂಜೆ ಎಲ್ಲ, ಈ ಥರ ಮಾಡಿದ್ದಾರೆ. ನಾರ್ಮಲಾಗಿ ಗುರುವಾರ ಅಂದರೆ ಬೆಳಗ್ಗೆನೇ ಪೂಜೆ ಮಾಡಿದ್ರೆ ಒಂಥರ ಪಾಸಿಟಿವ್ ಎನರ್ಜಿ ಇರುತ್ತೆ. ಇವಾಗ ನೋಡಿ ಅವೆಲ್ಲ ನನ್ನ ಸ್ವಲ್ಪ ಬಟ್ಟೆಗಳೆಲ್ಲ ಇದ್ವು, ಸ್ವಲ್ಪ ಕೆಲಸ ಇತ್ತಲ್ಲ ಬೆಳಗ್ಗೆನೇ. ಇವಾಗ ನಾನು ಸ್ನಾನ ಮಾಡಿ ಪೂಜೆ ಮಾಡಿಬಿಟ್ರೆ ಆಮೇಲೆ ಬೇರೆ ಏನು ಈ ಥರ ಕೆಲಸಗಳೆಲ್ಲ ಮಾಡೋದಕ್ಕಾಗೋದಿಲ್ಲ. ಅದಕ್ಕೇ ನಾನು ಏನೂ ಮಾಡೋಕ್ಕೆ ಹೋಗಿಲ್ಲ ಪೂಜೆನ. ಒಟ್ಟಿಗೆ ಸಂಜೆ ಎಲ್ಲ ಅಡುಗೆ ಎಲ್ಲ ಮಾಡಿಬಿಟ್ಟು ಸ್ನಾನ ಮುಗಿಸಿ ಸಂಜೆ ಹೋಗೋಣ ಫ್ರೆಶ್ಶಾಗಿ ದೇವಸ್ಥಾನಕ್ಕೆ ಅಂತ ಅಂದ್ಕೊಂಡಿದ್ದೀನಿ. ನೋಡಿ ಹೆಜ್ಜೆ ನಮಸ್ಕಾರ ಮಾಡಬೇಕಲ್ಲಿ. ಆಗಲೇ 6 ವಾರ ಆಗಿದೆ, ಇನ್ನು 7ನೇ ವಾರ ಇವತ್ತು. ಯಾವಾಗಲೂ ರೆಗ್ಯುಲರಾಗಿ ನಾವು ಯಾವಾಗೂ ತಪ್ಪಿಸ್ಕೊತಾನೇ ಇದ್ದೀನಿ. ಹೋದ ವಾರದಿಂದ ಹೋಗ್ತಾಯಿದ್ದೀನಿ, ಈ ಸಲ ತಪ್ಪಿಸ್ಕೊಬಾರ್ದು ಅಂತ ಬೇಗ ಹೋಗ್ಬಿಡೋಣ ಸಂಜೆ ಅಂದ್ಬಿಟ್ಟು ರೆಡಿ ಆಗಬೇಕು. ಸಂಜೆ ಅಷ್ಟರಲ್ಲಿ ಎಲ್ಲ ಅಡುಗೆ ಎಲ್ಲ ಮಾಡಿಬಿಟ್ಟೆ ಹೋಗೋಣ ಅಂತ. ನೋಡಿ ಇವಾಗ ನಮ್ಮ ಮನೆಯವ್ರು ದೋಸೆ ತರಿಸ್ಕೊಡ್ತೀನಿ ಅಂತ ತರಿಸ್ಕೊಟ್ರು, ಮಸಾಲೆ ದೋಸೆನ. ಅದು ನನಗೇನು ಒಂಚೂರು ಇಷ್ಟನೇ ಆಗಲಿಲ್ಲ. ಅದು ನೋಡಿ ಯಾವ ಥರ ಇದೆ, ಸೈಡೆಲ್ಲ ಸ್ವಲ್ಪ ಬೆಂದಿಲ್ಲ, ಏನಿಲ್ಲ. ನನ್ನ ಮಗ ಹೋಗ್ಬಿಟ್ಟು ನಾನು ದೋಸೆ ತಿಂತೀನಿ ಪುಳಿಯೋಗರೆ ತಿನ್ನಲ್ಲ ಅಂದ್ಬಿಟ್ಟು ಅದಕ್ಕೆ ಹೋಗಿ ನಮ್ಮ ಮನೆಯವ್ರು ತೊಗೊಂಬಂದು ಕೊಟ್ಟರು. ಅದು ನೋಡಿದ್ರೆ ನನಗೇನೋ ಇಷ್ಟನೇ ಆಗಲಿಲ್ಲ ಇವತ್ತು. ಇನ್ನೊಂದು ಕಡೆ ನೋಡಿ ನಿನ್ನೆ ವಿಶಾಲ್ ಮಾರ್ಟ್ಗೆ ಹೋಗಿದ್ನಲ್ಲ, ಅದರದ್ದು ಡ್ರೆಸ್ ತೊಗೊಂಬಂದಿದ್ದೆ, 2 ಜೊತೆ ಡ್ರೆಸ್ ತಂದಿದ್ದೆ. ಹಬ್ಬಕ್ಕೂ ಏನೂ ತೊಗೊಂಡಿರಲಿಲ್ಲ, ಅದಕ್ಕೆ ನಮ್ಮ ಮನೆಯವ್ರು ತಗೋ ಅಂತ ಹೇಳಿದರು.
ತೊಗೊಂಡಿದ್ದೀನಿ ನೋಡಿ. ಇದೊಂದು ಜೊತೆ ಡ್ರೆಸ್ ತೊಗೊಂಡಿದ್ದೀನಿ. ಇದು 999, 1000 ರುಪೀಸ್ಗೆ ಒಂದು ರೂಪಾಯಿ ಕಮ್ಮಿ ಇರುತ್ತೆ. ಇದೊಂದು ಚೆನ್ನಾಗಿದೆ, ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗಿದೆ ಡ್ರೆಸ್ಸದು. ಇವಾಗ ಇನ್ನೊಂದು ಡ್ರೆಸ್ ತೊಗೊಂಡಿದ್ದೀನಿ. ಇದು ಮಾಮೂಲಿ ಡ್ರೆಸ್ಸೇ, ಒಂದು ಲಾಂಗ್ ಡ್ರೆಸ್ ಅಷ್ಟೇ. ಇದು ಚೆನ್ನಾಗಿದೆ, ಕ್ವಾಲಿಟಿ ವೈಸ್ ಎಲ್ಲನೂ ತುಂಬ ಚೆನ್ನಾಗಿದೆ. ಇದು ಒಳಗಡೆದೆಲ್ಲ ಕಾಟನ್ನು, ಮೇಲಿಂದನೂ ಅಷ್ಟೇ, ಅದಕ್ಕೊಂದು ಕೋಟ್ ಥರ ಬರುತ್ತೆ. ಇದು ಅಷ್ಟೇ ಚೆನ್ನಾಗಿದೆ, ಹೊರಗಡೆ ಎಲ್ಲರೂ ಹಾಕ್ಕೊಂಡು ಹೋಗೋದಕ್ಕೆ ಮತ್ತು ಎಲ್ಲನೂ ಚೆನ್ನಾಗಿದೆ. ಪಾರ್ಟಿ ವೇರ್ ಥರನೇ ಇದೆ, ಚೆನ್ನಾಗಿದೆ ನೋಡಿ ಈ ಥರ ಡ್ರೆಸ್ಸು. ಇದು ಅಷ್ಟೇ ಸೇಮ್ 999, ಕ್ವಾಲಿಟಿ ವೈಸ್ ಅಂತೂ ತುಂಬ ಚೆನ್ನಾಗಿತ್ತು. 2 ಜೊತೆ ತೊಗೊಂಡಿದ್ದೀನಿ. ಹಬ್ಬಕ್ಕೂ ತೊಗೊಂಡಿರಲಿಲ್ಲ, ಇಲ್ಲ ರೆಸಾರ್ಟ್ಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ, ನೋಡೋಣ ಅವತ್ತಿಗೂ ಬೇಕಾಗುತ್ತೆ ಅಂದ್ಬಿಟ್ಟು ತೊಗೊಂಡಿದ್ದೀನಿ. ನೋಡಿ ಈ ಥರ ಇದೆ, ಚೆನ್ನಾಗಿದೆ, ಕ್ವಾಲಿಟಿನೂ ಚೆನ್ನಾಗಿದೆ. ಮತ್ತು ನಂಗೆ ಡ್ರೆಸ್ಸು ಇಷ್ಟ ಆಯಿತು, ಇಷ್ಟಪಟ್ಟೆ 2 ತೊಗೊಂಡಿದ್ದೀನಿ. ಹಾಗೆ ಒಂದು ಬ್ಯಾಗ್ ತೊಗೊಂಡಿದ್ದೀನಿ, ಕ್ಯಾರಿ ಬ್ಯಾಗ್ ಅಂತ. ಇದು ಹಿಂದೆ ಹಾಕ್ಕೊಂಡು ಹೋಗೋದಕ್ಕೆ ಬ್ಯಾಗೇ ಇರಲಿಲ್ಲ ನನ್ನ ಹತ್ರ. ಈ ಥರದ್ದು ಮಾಮೂಲಿ ನಾರ್ಮಲ್ ವ್ಯಾನಿಟಿ ಬ್ಯಾಗ್ಗಳೆಲ್ಲ ಇತ್ತು, ಇದು ಈ ಥರದ್ದು ಇರಲಿಲ್ಲ ನೋಡಿ. ಇವಾಗ ಎಲ್ಲರೂ ಹೋಗ್ಬೇಕಾದ್ರೆ ಏನಾರು ಹಾಕ್ಕೊಂಡು ತೊಗೊಂಡು ಕ್ಯಾರಿ ಮಾಡ್ಕೊಂಡು ಹೋಗಿ ತುಂಬ ಚೆನ್ನಾಗಿದೆ ಈ ಬ್ಯಾಗು. ಎಷ್ಟೋ ದಿವಸದಿಂದ ಅಂದ್ಕೊತಿದ್ದೆ ತೊಗೋಬೇಕು ಅಂತ, ತೊಗೊಳಕ್ಕಾಗಿರಲಿಲ್ಲ. ಇವಾಗ ತೊಗೊಂಡಿದ್ದೀನಿ. ಹಾಗೆ ಕರ್ಚೀಫ್ ತೊಗೊಂಡಿದ್ದೀನಿ 2, ಬೈ 1 get 1 ಫ್ರೀ. ಆ ಬ್ಯಾಗ್ ಬಂದು 300 ರುಪೀಸ್, 299. ಇದು ಬಂದು 99 ರುಪೀಸು, ಬೈ 1 get 1 ಫ್ರೀ ಈ ಕರ್ಚೀಫ್ಗಳು. ಇದು ಅಷ್ಟೇ ಕ್ವಾಲಿಟಿ ತುಂಬ ಚೆನ್ನಾಗಿತ್ತು. ಇಷ್ಟೇ ಪರ್ಚೇಸ್ ಮಾಡಿದ್ದು. ಈ ವ್ಲಾಗ್ ಎಲ್ಲಿಗೆ ಎಂಡ್ ಮಾಡ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ದಯವಿಟ್ಟು ಏನಾದ್ರು ಮಿಸ್ಟೇಕ್ಸ್ ಇದ್ದರೆ ಹೇಳಿ. ಇದು ನೋಡಿ ಕರ್ಚೀಫು 6 ಇದ್ದಾವೆ, ಇದರಲ್ಲಿ 3, 6 ಇದ್ದಾವೆ. ಕ್ವಾಲಿಟಿನೂ ತುಂಬ ಚೆನ್ನಾಗಿತ್ತು. ಥ್ಯಾಂಕ್ ಯು ಸೋ ಮಚ್.